ನಮಸ್ತೆ ಗೆಳೆಯರೆ. ಒಂದು ಕತ್ತಲೆ ತುಂಬಿದಂತಹ ಕೋಣೆಯೊಳಗೆ ಒಂದು ಪುಟ್ಟ ಹಣತೆಯನ್ನ ಹೊತ್ತಿಸಿದರೆ ಸಾಕು, ಅದು ಕತ್ತಲೆಯನ್ನು ಕಳೆದು ಬೆಳಕನ್ನ ಬೀರುತ್ತದೆ. ಆದರೆ ಇಂದು ಹಣತೆಯನ್ನ ಹತ್ತಿಸುವವರಿಗಿಂತ ಬೆಂಕಿಯನ್ನ ಹೊತ್ತಿಸುವವರ ಸಂಖ್ಯೆ ಹೆಚ್ಚು. ಬೆಂಕಿ ಹೊತ್ತಿಸುವುದು ಸುಲಭ. ಒಣಗಿದಂತಹ ಎಲೆಗಳನ್ನ, ಸೌದೆಯನ್ನ, ಉರುವಲನ್ನ ಒಟ್ಟುಗೂಡಿಸಿ ಬೆಂಕಿ ಹಚ್ಚಬಹುದು. ಅದು ಜಗತ್ತನ್ನ ದಹಿಸುತ್ತೆ. ಹಣತೆ ಹಚ್ಚೋದು ಕಷ್ಟದ ಕೆಲಸ. ಒಂದು ಪುಟ್ಟದಾದ ಹಣತೆಯನ್ನ ತರಬೇಕು, ಅದಕ್ಕೆ ಎಣ್ಣೆಯನ್ನ ತುಂಬಬೇಕು, ಬತ್ತಿಯನ್ನ ಹೊಸದು, ಜ್ಯೋತಿಯನ್ನ ಮುಟ್ಟಿಸಬೇಕು. ಆ ಜ್ಯೋತಿಯನ್ನ ಮುಟ್ಟಿಸಿದರೆ ಅದು ನಿರಂತರವಾಗಿ ನಮಗೆ ಬೆಳಕನ್ನ ಕೊಡುತ್ತೆ. ಅಂತಹ ಬೆಳಕಿನಲ್ಲಿ ವಾಸ ಮಾಡುವವರು ನಾವು. ಆ ಬೆಳಕನ್ನ ಕೊಡುವಂತವರನ್ನ ನಮ್ಮ ದೇಶದಲ್ಲಿ ಗುರುಗಳು ಅಂತ ಕರೀತಾರೆ. ಆಷಾಢ ಹುಣ್ಣಿಮೆಯನ್ನ ಅಂತಹ ಗುರುವಿಗೆ ನಾವು ಸಮರ್ಪಣೆಯನ್ನ ಮಾಡಿದ್ದೀವಿ. ಹೇಗೆ ಹೂವಿನಿಂದ ಸುಗಂಧವನ್ನ ತರುವ ಶಕ್ತಿ ಗಾಳಿಗಿದೆಯೋ, ಹಾಗೆ ಜಗತ್ತಿನಲ್ಲಿರುವಂತಹ ಆ ಸತ್ಯ ಭಗವಂತನನ್ನ ಜನರಿಗೆ ತಲುಪಿಸುವಂತಹ ಶಕ್ತಿ ಗುರುವಿಗಿದೆ. ಅಂತಹ ಗುರುವಿನ ಅವಕೃಪೆಗೆ ಪಾತ್ರರಾದಂತಹ ಮೈಲಾರ ಬಸವಲಿಂಗ ಶರಣರು ಒಮ್ಮೆ ಯಾವುದೋ ಕಾರಣಕ್ಕೆ ಗುರುವಿನ ಅವಕೃಪೆಗೆ ಪಾತ್ರರಾಗ್ತಾರೆ. ಆ ಪಾತ್ರರಾದಂತಹ ಮೈಲಾರ ಬಸವಲಿಂಗ ಶರಣರು ಗುರುವಿನ ಕೃಪೆಗಾಗಿ ಏಕಪಾದದಲ್ಲಿ ನಿಂತು ಸತತವಾಗಿ 318 ತ್ರಿಪದಿಗಳನ್ನ ರಚನೆಯನ್ನ ಮಾಡ್ತಾರೆ. ಆ ರಚನೆಯನ್ನ ಮಾಡಿ ಗುರುವಿಗೆ ಒಪ್ಪಿಸಿ ಶಾಪವನ್ನ ಮುಕ್ತರಾದ. ಇದು ವೀರಶೈವ ಧರ್ಮದಲ್ಲಿ ಈ ತ್ರಿಪದಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಉಂಟು. ಅಂತಹ ತ್ರಿಪದಿಗಳನ್ನ ಇಲ್ಲಿ ವಾಚಿಸುವಂತಹ ಒಂದು ಪರಂಪರೆಯು ನಮ್ಮಲ್ಲಿದೆ. ಒಂದು ಸಣ್ಣ ತ್ರಿಪದಿ ಗುರು ಪೂರ್ಣಿಮೆಯ ಪರವಾಗಿ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೇ ಹೊಳ ಹೊಕ್ಕು, ಏನ ನುಡಿಸುವೆಯೋ ನಾನದನ್ನೇ ನುಡಿವೆ ಶ್ರೀ ಗುರುವೇ ಕೃಪೆಯ. ಹಾಗೆ ಇವತ್ತು ಈ ಒಂದು ಸಣ್ಣದಾದಂತಹ ಪ್ರಯತ್ನವನ್ನ ನಿಮ್ ಮುಂದೆ ನಾನು ಮಾಡ್ತಾ ಇದ್ದೀನಿ. ಒಂದು ಮೈಲಾರ ಬಸವಲಿಂಗ ಶರಣರು ರಚಿಸಿದಂತಹ ತ್ರಿಪದಿಗಳನ್ನ ಕನ್ನಡ ಸಾರಸ್ವತ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಕೃತಿ ಅಂತ ಪರಿಗಣಿಸಿದ್ದಾರೆ. ಅದನ್ನ ಓದುವಂತಹ ಪ್ರಯತ್ನವನ್ನ ನೀವು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಶುಭವನ್ನ ಕೋರ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನ ನಿಮಗೆ ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದ.